ಇದೊಂದು ಕಾಲ್ಪನಿಕ ಕಥೆ ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕಥಾ ಭಾಗವನ್ನು ಕೇಳಿ ಆನಂದಿಸಬಹುದು. ಗಂಡನಿಲ್ಲದ ಹೆಣ್ಣಿನ ಬದುಕು ಎಷ್ಟು ಕಷ್ಟ ಅನ್ನೋದು ಗಂಡನನ್ನು ಕಳ್ಕೊಂಡ ನನ್ನಂಥ ವಿಧವೆ ಮಾತ್ರ ಗೊತ್ತಾಗುತ್ತೆ. ಮಕ್ಕಳನ್ನು ನೋಡಿಕೊಂಡು ಮನೆಯನ್ನು ನಿಭಾಯಿಸ್ಕೊಳ್ಳೋದು ತುಂಬಾ ಕಷ್ಟ. ಆದರೆ ನನಗೆ ಬೇರೆ ದಾರಿ ಇಲ್ಲ. ಇದು ನನ್ನ ಕಳೆದ 1 ವರ್ಷದ ಜೀವನ. ಹೌದು, ನಾನು ಒಬ್ಬ ವಿಧವೆ. ಕಳೆದ ವರ್ಷ ಒಂದು ಆಕ್ಸಿಡೆಂಟಲ್ಲಿ ನನ್ನ ಯಜಮಾನರು ತೀರಿಕೊಂಡರು. ಆಗಿನಿಂದ ನಾನು ನನ್ನ ಮನೆ, ನನ್ನ ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹೀಗೆ ನನ್ನ ಜೀವನದಲ್ಲಿ ಒಂದು ಕೆಟ್ಟ ಅಧ್ಯಾಯ ಇದೆ. ಅದನ್ನು ನಾನು ಎಂದಿಗೂ ಬಯಸಿರಲಿಲ್ಲ. ಒಟ್ಟಿನಲ್ಲಿ ಕಳೆದ 1 ವರ್ಷದಲ್ಲಿ ನಾನು ಜೀವನದಲ್ಲಿ ಸಾಕಷ್ಟು ಕಳೆದುಬಿಟ್ಟೆ. ಈಗ ನನ್ನ ವಯಸ್ಸು 34, ವಿವಾಹವಾಗಿ 12 ವರ್ಷಗಳು ಕಳೆದಿದೆ. ಮುದ್ದಾದ 2 ಮಕ್ಕಳು ಕೂಡ ಇದ್ದಾರೆ. ಮೊದಲನೆಯವನು ನನ್ನ ಮಗ 9 ವರ್ಷದವನು, ಎರಡನೆಯವಳು ನನಗೆ ಮಗಳು, ಅವಳು ಬಂದು 5 ವರ್ಷದವಳು. ಇನ್ನೂ ಚಿಕ್ಕ ಮಕ್ಕಳು ಕೂಡ ಅವರು. ನಮ್ಮ ಜೀವನ ಚೆನ್ನಾಗೇ ಇತ್ತು. ಆದರೆ ಈಗ ನಮ್ಮ ಪರಿಸ್ಥಿತಿ ಹೇಳ್ಕೊಳ್ಳೋಕೆ ಆಗಲ್ಲ, ಆ ಥರ ಆಗಿಬಿಟ್ಟಿದೆ. ನನ್ನ ಕಷ್ಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟೆ ನನ್ನ ಅಪ್ಪ ಇದ್ದಾರಲ್ಲ, ನನ್ನ ಮಗನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವರನ್ನೇ ಸಾಕೊಳ್ತಾ ಇದ್ದಾರೆ. ಮಗಳು ಇನ್ನೂ ಚಿಕ್ಕವಳು, 5 ವರ್ಷದ ಮಗು, ನಾನು ಇರಲೇಬೇಕು. ಹಾಗಾಗಿ ನನ್ನೊಂದಿಗೆ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಮನೆಯಲ್ಲಿ ನಾನು ಮತ್ತು ನನ್ನ ಮಗಳು ಮಾತ್ರವೇ ಇರೋದು. ನಮ್ಮ ಕಷ್ಟಗಳಿಗೆ ಸ್ವಲ್ಪ ಆದರೂ ಜೊತೆ ಕೊಟ್ಟಿದ್ದು ಯಾರು ಅಂತ ಅಂದರೆ ನನ್ನ ಮೈದುನ ನವೀನ್. ನಿಜವಾಗಿಯೂ ಅವರು ತುಂಬ ನಮ್ಮ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿದ್ದಾರೆ. ನನ್ನ ಗಂಡನಿಗೆ ತಮ್ಮನ ಬಗ್ಗೆ ತುಂಬ ಪ್ರೀತಿ ಇತ್ತು. ಅವನ ವಿದ್ಯಾಭ್ಯಾಸಕ್ಕೆ ನೋಡಿಕೊಂಡಿದ್ದೆ ನಮ್ಮ ಯಜಮಾನರು. ಹಾಗಾಗಿ ನವೀನನಿಗೆ ಅಣ್ಣ ಅಂದರೆ ಅಷ್ಟು ಅಭಿಮಾನ, ಅಷ್ಟು ಪ್ರೀತಿ ಇತ್ತು. ಹಾಗಾಗಿ ನಮ್ಮ ಮೇಲೂ ಅವರಿಗೆ ಆಗಲಿಂದಲೂ ಒಂದು ಅಭಿಮಾನ. ನವೀನ ಕಳೆದ 1.5 ವರ್ಷಗಳಿಂದ ಅಷ್ಟೇ ಕಂಪ್ಲೀಟ್ ಓದನ್ನೆಲ್ಲ ಮುಗಿಸ್ಕೊಂಡು ಈಗ ಓದಿಗೆ ತಕ್ಕ ಹಾಗೆ ಒಳ್ಳೆ ಕೆಲಸಗಳ ಕೂಡ ಗಿಟ್ಟಿಸ್ಕೊಂಡಿದ್ದಾರೆ. ಆದರೆ ಅವನು ಬೇರೆ ಊರಿನಲ್ಲಿ ಕೆಲಸಕ್ಕೆ ಸೇರಿದ್ದಾನೆ. ನನ್ನ ಯಜಮಾನರು ಹೋದ ನಂತರ ಆಗಾಗ ಬಂದು ನಮ್ಮ ಯೋಗಕ್ಷೇಮ ಅದು ಇದು ಅಂತ ಸಮಾಚಾರ ವಿಚಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಂದಾಗಲೆಲ್ಲ ಕೈಲಾದಷ್ಟು ಹಣಕಾಸಿನ ಸಹಾಯ ಕೂಡ ಮಾಡ್ತಾರೆ. ನನ್ನ ಮಕ್ಕಳು ಕಂಡ ಅವರ ಚಿಕ್ಕಪ್ಪನೇ ಚೆನ್ನಾಗಿ ಆ್ಯಕ್ಚುಲಿ ನನ್ನ ಮಕ್ಕಳು ಅವ್ರನ್ನೇ ತುಂಬ ಹಚ್ಕೊಬಿಟ್ಟಿದ್ರು. ಅವನಿದ್ರೆ ಯಾರು ಬೇಡ ಅನ್ನೋ ಥರ ಆಗಿಬಿಟ್ಟಿದ್ರು. ಯಾಕಂದರೆ ಅದು ಅಷ್ಟು ಪ್ರೀತಿ ಕೊಡ್ತಾ ಇದ್ದ. ನವೀನ ಕೂಡ ಅಷ್ಟೇ. ಹೀಗೆ ನಮ್ಮ ನರಕದ ಜೀವನ ಸಾಗ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ನವೀನ ಮನೆಗೆ ಬಂದಿದ್ದ. ಆಗ ನವೀನನ ಕೆಲಸ ನಾವಿರುವ ಊರಿಗೆ ಟ್ರಾನ್ಸ್ಫರ್ ಕೂಡ ಆಗಿದೆ ಅಂತ ತಿಳಿಸಿದ್ದ. ನಂಗೆ ತುಂಬ ಖುಷಿ ಆಯಿತು. ಈಗಾದರೂ ನವೀನ ನಮ್ಮ ಹತ್ತಿರದಲ್ಲೇ ಇರ್ತಾನಲ್ಲ ಅಂತ ನಾನು ಖುಷಿಯಿಂದಲೇ ಅವನಿಗೆ ನಮ್ಮ ಮನೆಯಲ್ಲೇ ಉಳಿದುಕೊಳ್ಳೋಕೆ ಹೇಳಿದೆ. ಅದಕ್ಕೆ ನವೀನ ಕೂಡ ಒಪ್ಕೊಂಡ. ಬಟ್ ಹಾಗೆ ಅವನು ನಮ್ಮ ಮನೆಗೆ ಕೂಡ ಬಂದು ಸೇರಿಕೊಂಡ. ಬಿಕಾಸ್ ಅವನಿಗೂ ಕೂಡ ಯಾರಾದರೂ ಊಟ ಮಾಡಿ ಇಕ್ಕಿ ಅವ್ನು ನೋಡ್ಕೊಳ್ಳೋಂಥ ಒಬ್ಬರು ಕೇರ್ ಮಾಡೋರು ಬೇಕಾಗಿತ್ತು. ಬೆಳಗ್ಗೆ ಎದ್ದು ನನ್ನ ಪಾಡಿಗೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ, ನವೀನ ಅವನ ಕೆಲಸಕ್ಕೆ ಹೋಗ್ತಿದ್ದ. ಹಾಗೆ ನನ್ನ ಮಗಳು ಸ್ಕೂಲಿಗೆ ಹೋಗ್ತಿದ್ಲು. ಸಂಜೆ ನಾವು ಬರೋದು ಆ್ಯಕ್ಚುಲಿ ಬೇರೆ ಸಂಜೆ ಬಂದು ನಾವು ಬೆರೀತಿದ್ವಿ. ಆವಾಗ ನಮ್ಗೆ ಸಮಯ ಸಿಗ್ತಿದ್ದು. ಊಟ ಮಾಡಬೇಕಾದ್ರೆ ಮಲಗಬೇಕಾದ್ರೆ ಇಷ್ಟೇ ಸಮಯ ನಾವೆಲ್ಲ ಜೊತೆಲಿ ಇರ್ತಿದ್ದು. ಸಂಜೆ ನಾನು ಅಡುಗೆ ಮಾಡ್ತಿದ್ದಾಗ ನನ್ನ ಮಗಳು ಹಾಗೂ ನವೀನ ಆಟ ಆಡ್ತಿದ್ರು. ಅವಳಿಗೆ ಹೋಮ್ವರ್ಕ್ಸ್ ಮಾಡಿಸುವ ತುಂಬ ಖುಷಿ ಆಗೋದು. ಆಗ ನನ್ನ ಮಗಳು ತುಂಬ ಖುಷಿಯಿಂದ ಇರೋದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಿತ್ತು. ಕೆಲವು ಸಲ ಅವಳು ನವೀನನ ಜೊತೆನೇ ಮಲಗ್ತಿದ್ಲು, ನವೀನನ ಜೊತೆನೇ ಆಡ್ತಿದ್ಲು, ಊಟ ಮಾಡ್ತಿದ್ಲು. ಎಲ್ಲೋ ಒಂದು ಕಡೆ ನನ್ನ ಗಂಡನ ಸಾವಿನ ನೋವನ್ನು ಆಗ್ತಾನೆ ಮರೆಯೋಕ್ಕೆ ಶುರು ಮಾಡಿದ್ದೆ ಅಂತ ನನಗನ್ಸುತ್ತೆ. ನಮ್ಮ ಮನೆ ಚಿಕ್ಕದಾಗಿತ್ತು. ನಾನು ಮತ್ತು ನನ್ನ ಮಗಳು ಇಬ್ಬರೇ ಅನ್ನೋ ಕಾರಣಕ್ಕೆ ಕಡಿಮೆ ಬಾಡಿಗೆ ಇರಲಿ ಅಂತ ಹೇಳಿಬಿಟ್ಟು ಬೆಡ್ರೂಮ್ ಇಲ್ಲದ ಮನೆಗೆ ಬಾಡಿಗೆಗೆ ಅಂತ ನಾವು ಬಂದಿದ್ವಿ. ಒಂದು ಹಾಲ್ ರೂಮ್, ಅಡುಗೆ ಮನೆ ಮತ್ತು ಸ್ನಾನದ ರೂಮ್ ಮಾತ್ರ ಆ್ಯಕ್ಚುಲಿ ಇದ್ದಿದ್ದು. ಆ ಹಾಲ್ ರೂಮ್ನಲ್ಲಿ ಒಂದು ಮಂಚ, TV, ಟೇಬಲ್ ಹಾಗೂ ಬಟ್ಟೆ, ಬೀರು ಎಲ್ಲವೂ ಇತ್ತು. ಆದರೂ ಸ್ವಲ್ಪ ಜಾಗನೂ ಇತ್ತು. ನಾನು ಮತ್ತು ನನ್ನ ಒಂದು ಮಗಳಿದ್ದಾಳಲ್ಲ, ಅವಳು ಮಂಚದ ಮೇಲೆ ಆ್ಯಕ್ಚುಲಿ ಮಲ್ಕೊಂಡ್ರೆ ನವೀನ್ ಕೆಳಗಡೆ ಮಲ್ಕೊಳ್ತಿದ್ದ. ಪಾಪ ಆತ ನಿಜವಾಗ್ಲೂ ಎಷ್ಟು ಸರಳ ಜೀವಿ ಅಂತ ಹೇಳ್ತೀರಾ. ನಮಗೋಸ್ಕರ ಎಲ್ಲವನ್ನ ಅಡ್ಜಸ್ಟ್ ಮಾಡ್ತಾನೆ ಬಂದ ಜೀವನದಲ್ಲಿ. ಹೀಗೆ ನಾವು ಕಾಲ ಕಳೀತಿದ್ವಿ. ದಿನ ಕಳೆದಂಗೆ ನವೀನ ಹಾಗೂ ನನ್ನ ಮಧ್ಯೆ ಒಳ್ಳೆ ಬಾಂಧವ್ಯ ಬೆಳೀತಾ ಬಂತು. ನಾವು ಹೆಚ್ಚು ಮಾತನಾಡಲು ಶುರು ಆಯಿತು. ನಮ್ಮ ಕೆಲಸಗಳ ಒಂದು ಬಗ್ಗೆ, ನೆಂಟರ ಬಗ್ಗೆ, ಮಕ್ಕಳ ಬಗ್ಗೆ ಮಾತುಗಳು, ಚರ್ಚೆಗಳು ಹೀಗೆ ಶುರುವಾಗ್ಬಿಟ್ವು. ನೆಂಟರ ಮಾತು ಶುರುವಾಗಿತ್ತು. ಒಂದಿನ ರಾತ್ರಿ ಮಲಗಿದಾಗ ತುಂಬ ಶೆಕೆ ಇತ್ತು. ನನಗಂತೂ ಶೆಕೆ ತೆಗೆಯೋಕೆ ಆಗ್ತಾನೆ ಇರಲಿಲ್ಲ. ಎಲ್ಲಿ ಮಲಗೋಣ ಅಂದರೆ ನವೀನ ಬೇರೆ ಇದ್ದಾನೆ. ಏನು ಮಾಡೋದು, ಹೆಂಗೆ ಮಲಗೋದು? ಇತ್ತ ಪಕ್ಕದಲ್ಲಿ ಮಲಗ್ತಾ ನನ್ನ ಮಗಳು ಹೋಗ್ಬಿಟ್ಟಿದ್ದಾಳೆ. ಫ್ಯಾನ್ ಆನ್ ಮಾಡ್ತಾರೆ, ಸ್ವಲ್ಪ ಗಾಳಿ ಬಂತಾದರೂ. ಸೊ ಅದು ಹೋಗ್ತಾ ತುಂಬ ಬಿಸಿ ಗಾಳಿ ಆಗೋಕ್ಕೆ ಶುರುವಾಯಿತು. ಕೆಳಗೆ ನವೀನ ಗಾಢ ನಿದ್ರೆಯಲ್ಲಿದ್ದಾನೆ. ಆಗ ನಾನು ಹುಟ್ಟಿದ್ದ ಸೀರೆ ನೈಟಿ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ನಿಸ್ತು. ಮೆಲ್ಲಗೆ ಮೊಬೈಲ್ನಲ್ಲಿ ಟೈಮ್ ನೋಡಿದ್ರೆ 1:30 ಆಗಿತ್ತು. ಮೆಲ್ಲನೆ ಎದ್ದು ಬೀರುವಿನಲ್ಲಿದ್ದ ನೈಟಿ ತೆಗೆದುಕೊಳ್ಳಲು ಬೀರು ಓಪನ್ ಕೂಡ ಮಾಡಿದೆ. ಹಳೆಯ ಬೀರು ಆದ್ದರಿಂದ ಶಬ್ದ ಕೂಡ ಆಯಿತು. ಶಬ್ದಕ್ಕೆ ನವೀನ್ ಎಚ್ಚರಗೊಂಡ. ಎದ್ದವನೇ ನವೀನ್. ಅಯ್ಯೋ ಯಾಕತ್ತಿ ಇಷ್ಟೊತ್ತಲ್ಲಿ, ಏನಾಯಿತು? ಇನ್ನೂ ಮಲಗಿಲ್ವಾ? ನಿದ್ದೆ ಬರ್ತಿಲ್ವಾ ಅಂದ. ನಾನು ಇಲ್ಲ ನವಿ, ನಿದ್ದೆನೇ ಬರುತ್ತಿಲ್ಲ ಕಣೋ. ನೀನು ಯಾಕೆ ಎದ್ದೆ? ನಿನಗೂ ನಿದ್ದೆ ಬರುತ್ತಿಲ್ವಾ ಅಂತ ಕೇಳಿದೆ. ನವೀನ ಅಯ್ಯೋ ಇಲ್ಲ, ನಿದ್ದೆ ಮಾಡ್ತಿದ್ದೆ, ಶಬ್ದ ಆಯ್ತಲ್ಲ ಅದಕ್ಕೆ ಎಚ್ಚರ ಆಯಿತು. ಅದು ಸರಿ, ಅಲ್ಲೇ ನೋಡುತ್ತಿದ್ದೀರಾ, ಏನು ಬೇಕು? ಅದು ಇಷ್ಟೊತ್ತಿನಲ್ಲಿ ಏನು ಸಮಾಚಾರ? ನಾನು ಏನಿಲ್ಲ, ನೀನು ಮಲ್ಕೊಳ್ಳೋ ಅಂತ ಹೇಳಿಬಿಟ್ಟು ನಾನು ನೈಟಿ ತೆಗೆದುಕೊಂಡು ನೈಟಿನ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಚ್ಚಲು ಮನೆಗೆ ಹೊರಟೆ.
ಬಚ್ಚಲಿನಲ್ಲಿ ನನ್ನ ಸೀರೆ ನೈಟಿ ಹಾಕ್ಕೊಂಡು ಆರಾಮಾಗಿ ಹೊರಗಡೆ ಬಂದೆ. ಆಚೆ ಬಂದಾಗ ನವೀನ ಮಲ್ಕೊಂಡು ನನ್ನ ಕಡೆ ನೋಡ್ತಾ ಇದ್ದ. ಬಿಕಾಸ್ ನಾನೇನು ಕಣ್ಮುಚ್ಚಿರಲಿಲ್ಲ, ಜಸ್ಟ್ ಸುತ್ತಮುತ್ತ ನೋಡ್ತಾ ಇದ್ದ, ಎದ್ದುಬಿಟ್ಟಿದ್ದ. ಸೊ ನನ್ನ ನಾಚಿಕೆ ಆಯಿತು, ಯಾಕಂದರೆ ನನ್ನ ಹಿಂದೆ ಬಚ್ಚಲಿನ ಬೆಳಕಿಗೆ ನಾನು ಹಾಕ್ಕೊಂಡಿದ್ದ ನೈಟಿಯಲ್ಲಿ ಚೆನ್ನಾಗಿ ಕಾಣ್ತಿತ್ತು. ನವೀನ ನನ್ನ ಕಡೆನೇ ನೋಡ್ತಿದ್ದ. ನಾನು ಬೇಗನೆ ಬಚ್ಚಲಿನ ಲೈಟ್ನ ಕೂಡ ಆಫ್ ಮಾಡಿಬಿಟ್ಟೆ. ನವೀನ ಅತ್ತಿ ಅದೇನು ಇಷ್ಟೊತ್ತಲ್ಲಿ ಬಟ್ಟೆ ಬದಲಾಯಿಸ್ತಾ ಇದ್ದೀರಾ? ನಾನು ವಿಧಿ ಇಲ್ಲದೆ ಅದು 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 ತುಂಬ ಶೆಕೆ ಆಗ್ತಿದೆ, ಹಾಗಾಗಿ ನನಗೆ ಮಲಗೋಕ್ಕೂ ಆಗ್ತಿಲ್ಲ ನವಿ, ಅದಕ್ಕೆ ನೈಟಿನ ಹಾಕ್ಕೊಂಡೆ. ನಾನು ಪ್ರತಿದಿನ ನೈಟಿ ಹಾಕ್ಕೊಂಡೆ ಅಲ್ಲ ಅಭ್ಯಾಸ. ಇವತ್ತು ಯಾಕೋ ಸೀರೆಯಲ್ಲಿ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ನಾನು ಹೌದಾ, ಸರಿ ಸರಿ. ನಾನು ನಿನಗೆ ಶೆಕೆ ಆಗ್ತಿಲ್ವಾ? ತುಂಬ ಶೆಕೆ ಆಗ್ತಿದ್ದಲ್ಲ ಇವತ್ತು. ನವೀನ 30ಗೆ ಆಗ್ತಾಯಿದೆ, ಏನು ಮಾಡೋದು, ಬಟ್ ಏನು ಆಪ್ಷನ್ ಇಲ್ಲ. ನಾನು ಮತ್ತೆ ಅದೇ ಜೀನ್ಸ್ ಪ್ಯಾಂಟ್ನಲ್ಲಿ ಮಲಗಿದೆಯಲ್ಲೋ, ಏನೂ ಆಪ್ಷನ್ ಇಲ್ಲ ಅಂದರೆ ಏನು ಬದಲಾಯಿಸ್ಕೊಳ್ಬಾರ್ದಾ? ಯಾಕೆ ನಿಮ್ಮ ಅಣ್ಣಂದು ಡ್ರೆಸ್ಗಳೆಲ್ಲ ಇಲ್ವಾ? ಆರಾಮಾಗಿ ಹಾಕೊಂಡು ಮಲ್ಕೋ. ನವೀನ ಹೌದಕ್ಕೆ ನೀವು ಹೇಳಿದ್ದು ಸರಿ, ಬದಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆದರೂ ಯಾಕದಕ್ಕೆ ಸುಮ್ಮನೆ ಬಟ್ಟೆಗಳು ಎಕ್ಸ್ಟ್ರಾ ಆಗುತ್ತೆ, ನಿಮ್ಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ನಾನು ಸುಮ್ಮನಿರು, ಮತ್ತೆ ಲುಂಗಿ ಕೊಡಲಾ? ನವೀನ್ ಸರಿಯತ್ತಿಗೆ ಕೊಡಿ. ನಾನು ಎದ್ದು ಹೋಗಿ ಮತ್ತೆ ಬೀರು ತೆಗೆದು ಅದ್ರಲ್ಲಿ ನನ್ನ ಗಂಡನ ಲುಂಗಿನ ತೆಗೆದುಕೊಟ್ಟೆ. ನವೀನ್ ತೆಗೆದುಕೊಂಡು ಅವನ ಪಾಡಿಗೆ ಅವನು ಬಚ್ಚಲಿಗೆ ಹೋಗಿ ಬದಲಾಯಿಸ್ಕೊಂಡು ಬಂದ. ನಾವು ಕೂಡ ಆರಾಮಾಗಿ ಮಲಗಿಬಿಟ್ವಿ. ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡೋಕ್ಕೆ ಅಂತ ಮಂಚದಿಂದ ಇಳಿಯುವಾಗ ಕೆಳಗಿದ್ದ ನವೀನ್ ಕಡೆ ನೋಡಿದೆ. ನನ್ನ ತಲೆ ತಿರುಗಿಬಿಟ್ಟು, ಯಾಕಂದರೆ ಇಂತಹದೊಂದನ್ನು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇದನ್ನೆಲ್ಲ ನಾನು ಬಹುಶಃ ಮದುವೆ ಆಗಿ ಗಂಡನ ಜೊತೆ ಇರಬೇಕಾದ್ರೆ ಇದನ್ನೆಲ್ಲ ನೋಡಿ ನಾಚಿಕೆ ಪಟ್ಟಿದ್ದುಂಟು. ಆದರೆ ಇವತ್ತಂತೂ ತಲೆ ತಿರುಗಿ ಬಂತು. ನವೀನ್ ಗಾಢ ನಿದ್ದೆಯಲ್ಲಿದ್ದಾನೆ, ಅವನು ಆರಾಮಾಗಿ ಮಲಗಿದ್ದಾನೆ. ಅವನು ಸುತ್ತಿದ ಲುಂಗಿ ಮೇಲಕ್ಕೆ ಸರಿದು ಆ ಕಡೆ ಅಸ್ತವ್ಯಸ್ತವಾಗಿ ಎಲ್ಲ ಕಾಣ್ತದೆ. ಒಂದ್ಸಲ ನಾನು ನನ್ನ ಮುಖವನ್ನು ತಿರುಗಿಸ್ಕೊಂಡೆ. ಬೆಳಗ್ಗೆ ಎಂಥ ದರ್ಶನ ಆಯಿತು, ಮನಸ್ಸೆಲ್ಲ ಬೈದ್ಕೊಳ್ತಾ ಹಾಸಿಗೆಯಲ್ಲೇ ಕುಳಿತೆ. ಮತ್ತೆ ಸ್ವಲ್ಪ ಹೊತ್ತಿಗೆ ನನ್ನ ಕಣ್ಣುಗಳು ಅವನ ನೋಡೋಕೆ ತಿರುಗಿತ್ತು. ಮತ್ತೆ ನೋಡಿದೆ, ನಾಚಿಕೆ ಆಯಿತು, ಜೊತೆಗೆ ನಗು ಕೂಡ ಬಂತು. 2 ನಿಮಿಷ ಹಾಗೇನೆ ನೋಡ್ತಿದ್ದೆ. ಆಗ ನನ್ನ ಗಂಡಂದು ನೆನಪಿಗೆ ಬಂತು. ಬೇಜಾರು ಕೂಡ ಆಯಿತು, ಜೊತೆಗೆ ಆಸೆನೂ ಆಯಿತು. ಮರುಕ್ಷಣ ತಪ್ಪು ಅನ್ನಿಸ್ತು. ನಾನು ನವೀನನ್ನು ಎಚ್ಚರಿಸಲು ಪ್ರಯತ್ನ ಕೂಡ ಮಾಡಿದೆ. ಅವನ ಹೆಸರು ಕೂಗಿದೆ, ಆದರೆ ಎಚ್ಚರ ಆಗಲೇ ಇಲ್ಲ. ಸರಿ ಅಂತ ಅವನನ್ನು ಮುಟ್ಟಿ ಹೆಬ್ಸೋಕೆ ನೋಡಿದೆ, ಬಟ್ ಅವನು ಫುಲ್ಲು ಬೆಳಗಿನ ಜಾವ, ಯಾಕಂದರೆ ಸೆಕೆಗೆ ತುಂಬ ನಿದ್ದೆ ಬಂದಿಲ್ಲ ಅಂತ ಕಾಣುತ್ತೆ. ಆದರೂ ನಿದ್ದೆಯಲ್ಲೇ ಇದ್ದ. ಸುಮ್ಮನೆ ಹಾಗೆ ಹಾಸಿಗೆ ಮೇಲೆ ಕೂತ್ಕೊಂಡೆ ಅವನ ಕಡೆ ನೋಡ್ತಾ ಇದ್ದೆ. ನವೀನ 25 ಪ್ರಾಯದ ಯೌವನ ತುಂಬಿದ ಯುವಕ. ಅವನ ಕಟ್ಟು ಮಸ್ತಾದ, ಇದನ್ನು ಒಳ್ಳೆಯ ಎತ್ತರಕ್ಕೆ ತಕ್ಕ ಹಾಗೆ ದಪ್ಪ ಬಿಳಿಯ ಬಣ್ಣ, ಯಾವ ಹೆಣ್ಣಾದರೂ ಮೆಚ್ಚಿಕೊಳ್ಳೋ ಹಾಗೆ ಇದ್ದಾನೆ. ಅವನ ಬಗ್ಗೆ ಯೋಚಿಸ್ತಾ ಇದ್ದರೆ ನಿಜವಾಗ್ಲೂ ಈತ ನನ್ನನ್ನು ನಿಜವಾಗ್ಲೂ ಒದ್ದೆ ಮಾಡೋದ್ರ ಆಗತ್ತೆ. ನನ್ನ ನೈಟಿ ಒದ್ದೆ ಹಾಕಿ ತೇವ ಆಯಿತು. ಅದನ್ನು ನೋಡಿ ನಾಚಿಕೆ ಪಟ್ಕೊಂಡೆ ಕೂಡ. ಆಗಲೇ ನನ್ನ ಮನಸ್ಸಿನಲ್ಲಿ ನನ್ನ ಮೈದುನನ ಬಗ್ಗೆ ನಿಜವಾಗ್ಲೂ ಮೊಳಕೆ ಚಿಗುರು ಹೊಡೆಯಿತು. ಆಸೆ ಅನ್ನೋದು ಬರ್ತಾ ಆಯಿತು. ಕೆಳಗೆ ಕೂತು ಮತ್ತೆ ಅವನನ್ನು ಹಿಡಿದು ಅಲುಗಾಡಿಸಿದೆ. ಆದರೆ ಅವನು ಎದ್ದೇಳೋ ಹಾಗೆ ಕಾಣ್ತಾನೆ ಇರಲಿಲ್ಲ. ಹಾಗೆ ಅವನನ್ನು ದಿಟ್ಟಿಸಿ ನೋಡ್ತಾ ಇದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ನನಗೆ ನನ್ನ ಗಂಡನ ಜೊತೆ ಕಳೆದಂತಹ ಅಷ್ಟು ನಿಮಿಷಗಳು ಅದೆಲ್ಲ ಕೂಡ ಪದೇ ಪದೇ ನೆನಪಿಗೆ ಬರೋಕ್ಕೆ ಶುರುವಾಯಿತು. ತುಂಬ ಕಷ್ಟ ಆಗೋಕ್ಕೆ ಶುರುವಾಯಿತು. ಆದರೆ ಅವನು ಎದ್ದೇಳೋ ಹಾಗೆ ಕಾಣ್ತಿಲ್ಲ. ಅದೆಲ್ಲ ನಂಗೆ ನೋಡೋಕೆ ಇಷ್ಟ ಇಲ್ಲ. ಹಾಗೆ ಅವನ ದಿಟ್ಟಿಸಿ ನೋಡ್ತಿದ್ದೆ. ಅವನು ಆರಾಮವಾಗಿ ಮಲಗಿದ್ದ. ಆಸೆ ಹೆಚ್ಚಾಗಿ ನನ್ನ ಹಾಗೆ ಅದರ ಮೇಲಿಟ್ಟೆ. ನನಗೂ ನಡುಕ, ಏನೋ ಒಂಥರ ಭಯ, ಏನೋ ಒಂಥರ ಆಸೆ, ಏನೋ ಒಂಥರ ಖುಷಿ ಅನ್ನಿಸ್ತು. ಎಲ್ಲ ಸ್ಪೆಷಲ್ ಆಫ್ ಮಿಕ್ಸ್ ಫೀಲಿಂಗ್ಸ್. ಅಬ್ಬಬ್ಬ ತುಂಬಾ ಬಿಸಿ ಇತ್ತು. ನನ್ನ ಇನ್ನು ಎಚ್ಚರವಾಗಿ ಬಿಡ್ತಾನೆ ಅಂತ ಭಯದಿಂದ ಬಿಟ್ಟೆ. ಮತ್ತು ಅದನ್ನು ನೋಡಿದರೆ ನನಗೆ ತಡೆಯೋಕ್ಕೆ ಆಗಲ್ಲ ಅಂತ ಅವನು ಲುಂಗಿನ ಸರಿ ಮಾಡಿಬಿಟ್ಟೆ. ಇನ್ನು ಅಡುಗೆ ಮನೆಗೆ ಹೋದೆ. ಸ್ವಲ್ಪ ಹೊತ್ತಿನಲ್ಲಿ ಏನೇನೋ ಮಾಡಿಬಿಟ್ಟೆ ಅಂತ ನನಗೆ ಬೇಜಾರು ಕೂಡ ಆಯಿತು. ಆದರೂ ಇದು ತಪ್ಪು ಅಂತ ಅನ್ನಿಸ್ತಿತ್ತು. ಅದೇ ಟೆನ್ಷನಲ್ಲಿ ಅಡುಗೆ ಮನೆಯ ಕೆಲಸ ಕೂಡ ಶುರು ಮಾಡಿದೆ. ತದನಂತರ ಕೆಲಸದಲ್ಲಿ ಬ್ಯುಸಿ ಕೂಡ ಆದೆ. ಸ್ವಲ್ಪ ಹೊತ್ತಿನಲ್ಲಿ ನವೀನ ಎದ್ದ. ಅಡುಗೆ ಮನೆಯಿಂದ ಕಾಣ್ತಿತ್ತು. ನಾನು ಏನು ಮಾತಾಡದೆ ನನ್ನ ಪಾಡಿಗೆ ಕೆಲಸ ಮಾಡ್ತಾಯಿದ್ದೆ. ಅವನು ಎದ್ದು ಬಾತ್ರೂಮ್ ಕೂಡ ಹೋದ. ಮತ್ತು ಆಚೆ ಬಂದು ಸುಮ್ಮನೆ ಕುಳಿತಿದ್ದ. ನಾನು ಕಾಫಿ ಮಾಡ್ಕೊಂಡು ಹೋಗಿ ಆ್ಯಕ್ಚುಲಿ ಕಾಫಿ ಮಾಡಿಕೊಟ್ಟೆ. ಕೊಡುವಾಗ ಅವಳ ಬರಿದಾದ ಒಂದು ಇದನ್ನು ನೋಡಿಬಿಟ್ಟೆ. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಆಗಿದ್ದಾನೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ. ಯಾವುದೇ ಹೆಣ್ಮಗಳಾಗಲಿ ನನಗೇನೆ ಎಲ್ಲ ನೋಡಿ ಬಿಟ್ಟವಳಿಗೆ ಇಷ್ಟು ಆಸೆ ಆಗುತ್ತೆ ಅಂದರೆ ಇನ್ನು ಈಗ ತಾನೇ ಯೌವನಕ್ಕೆ ಬಂದಿರೋ ಹುಡುಗಿರ ಕಥೆ ಏನು. ಅವನ ಕಟ್ಟು ಮಸ್ತಾದ ನಿಶಕ್ತಿ ಆಗಿಬಿಟ್ಟು ಅವನು ನೋಡ್ತಿದ್ರೆ. ಕಾಫಿ ಕುಡಿತಿದ್ದ ನವೀನ ನನ್ನನ್ನು ನೋಡ್ತಾ ಇದ್ದ. ನನಗೆ ಮೊದಲು ಅರಿವಾಗಲಿಲ್ಲ. ಯಾಕೋ ಸುಮ್ಮನೆ ನನ್ನ ಕಡೆ ನೋಡಿಕೊಂಡೆ. ಇವ್ರು ರಾಮ ಅಲ್ಲಿ ನನ್ನ ನೈಟಿ ಒತ್ತೆ ಆಗಿಬಿಟ್ಟಿದೆ. ಆಕಾರ ಚೆನ್ನಾಗಿ ಕಾಣ್ತಿದೆ. ಏನು ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ. ನನ್ನ ನೈಟಿ ಮೇಲೆ ಅವನ ಕಣ್ಣಿನ ನೋಟ ಇದೆ. ತಪ್ಪಿಸೋಕೆ ಮಾತನ್ನು ಆರಂಭಿಸಿದೆ. ನವೀನ್ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಪ್ಪ? ನವೀನ್ ಇಲ್ಲ, ಅದಕ್ಕೆ ತುಂಬ ಶೆಕೆ ಇತ್ತು, ಬರಲಿಲ್ಲ. ಲುಂಗಿ ಉಟ್ಕೊಂಡು ಮಲಗಿದ್ದೆ. ಸ್ವಲ್ಪ ಹೊತ್ತು ನಿದ್ದೆ ಬಂತು. ನಿಮಗೆ? ನನಗೂ ಅಷ್ಟೇ, ಸೀರಿಯಲ್ಸಿಗೆ ನಿದ್ದೆನೇ ಬರಲಿಲ್ಲ. ನೈಟಿ ಹಾಕೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಮಲಗಿದ್ದೀನಿ. ನವೀನ ಈಗಲೇ ಹೀಗೆ ಇನ್ನು ಮುಂದೆ ಹೇಗಿರೋದು ಅದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಲ್ವಾ? ನಾನು ಅಯ್ಯೋ ಯಾಕೆ ಹೇಳ್ತೀಯ ನವಿ, ಹೀಗೆ ಆದರೆ ಜನ ನಿಜವಾಗ್ಲೂ ಸತ್ತೇ ಹೋಗ್ತಾರೇನೋ ಅಲ್ವಾ? ನವೀನ ಹೌದಕ್ಕೆ ಹಾಗೆ ಅಂತಲೇ ಅನಿಸುತ್ತೆ, ಏನು ಮಾಡೋಕ್ಕಾಗುತ್ತೆ. ಹಾಗೆ ಮಾತಾಡುತ್ತಾ ಹಾಗೆ ಅವನ ಲುಂಗಿ ಕಡೆ ನನ್ನ ಗಮನ ಹೋಯಿತು. ಆಗ ಬೆಳಗಿನ ಅವನ ಆ ದರ್ಶನನೆಂದು ಮತ್ತೆ ನನಗೆ ಸೋರೋಕ್ಕೆ ಶುರುವಾಯಿತು. ಹೇಗೋ ನನ್ನ ಪಾಡಿಗೆ ನಾನು ಸಮಾಧಾನವಾಗಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡೋಕ್ಕೆ ಅಂತ ಇಷ್ಟಪಟ್ಟವಳು ಇವತ್ತು ನನ್ನ ಮೈದನ ನನ್ನ ಮನಸ್ಸನ್ನು ಕಲ್ಲೋಲ ಮಾಡಿಬಿಟ್ಟ.
ಇನ್ನು ಇಲ್ಲೇ ಕೂತ್ರೆ ನಾನು ಟೆನ್ಷನ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ ಫುಲ್ ಭಯ ಆಗೋಯಿತು. ನನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಎದ್ದು ಹೋದೆ. ಅಡುಗೆ ಮನೆಗೆ ಹೋಗುವಾಗ ಒಮ್ಮೆ ಅವನ ಕಡೆ ತಿರುಗಿ ನೋಡಿದೆ. ಅವನು ನನ್ನ ಕಡೆನೇ ನೋಡ್ತಾ ಇದ್ದ. ನನಗಂತೂ ಫುಲ್ ನಾಚಿಕೆ ಆಗೋದು. ನನ್ನ ಗಂಡ ಆ ಥರ ನೋಡಿದಾಗ ಫಸ್ಟ್ ಆಫ್ ಆಲ್ ನನಗೆ ಒಂಥರ ಆಗಿದ್ದು ಅದೇ ಲಾಸ್ಟು. ನಾನು ಈ ಥರ ಭಾವನೆ ಪಟ್ಕೊಂಡು ಮನಸ್ಸಲ್ಲಿ ಒಂಥರ ಓಡಾಡೋ ಚಿಟ್ಟೆ ಫೀಲಿಂಗ್ ಥರ ಆಗ್ತಿದ್ದು. ಕೆಲಸಕ್ಕೆ ಬೇರೆ ಟೈಮ್ ಆಯಿತಾ ಅಂತ ಅಡುಗೆ ಮಾಡೋದ್ರೆ ಫುಲ್ ಬ್ಯುಸಿ ಇದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಇದ್ಲು. ಅವಳಿಗೆ ಕುಡಿಯಲು ಕೊಟ್ಟೆ ಏನಾದರೂ, ಮತ್ತು ನಾವುಗಳು ರೆಡಿ ಕೂಡ ಆಗಿ ನಮ್ಮ ಕೆಲಸಗಳಿಗೆ ಹೊರಟ್ವಿ. ಅಂದು ಸಂಜೆ ನಾನು ಮನೆಗೆ ಬರುವಷ್ಟರಲ್ಲಿ ನವೀನ್ ಮನೆಗೆ ಬಂದಿದ್ದ. ಕೇಳಿದ್ದಕ್ಕೆ ಕೆಲಸ ಇರಲಿಲ್ಲ, ಅದಕ್ಕೆ ಬೇಗ ಬಂದೆ ಅಂದ. ನನ್ನ ಮಗಳು ಆಟ ಆಡೋಕೆ ಅಂತ ಪಕ್ಕದ ಮನೆಗೆ ಹೋಗಿದ್ಲು. ನಾನು ಬಂದವಳು ಮುಖ ತೊಳೆದು ಬಟ್ಟೆನೆಲ್ಲ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಚ್ಚಲ ಮನೆಗೆ ಹೋದೆ. ಕೆಲಸದಿಂದ ಬಂದಾಗ ನಿಜವಾಗ್ಲೂ ಯಾರಾದರೂ ಅಡುಗೆ ಮಾಡಿಕೊಟ್ರೆ ಸಾಕಪ್ಪ ಅಂತ ಅನ್ಸುತ್ತೆ, ಅಷ್ಟು ಸುಸ್ತಾಗಿಬಿಡುತ್ತೆ. ಬಟ್ ಅನಿವಾರ್ಯ, ನಮ್ಮ ಮನೆಯಲ್ಲಿ ಎಲ್ಲವನ್ನು ನಾನೇ ಮಾಡಬೇಕು. ಹೆಣ್ಮಗಳಂತ ದೊಡ್ಡವಳು ಅಂತ ಇರೋದು ನಾನೊಬ್ಬಳೆ. ನನ್ನ ಮಗಳಿಗೆ ಇನ್ನೂ 5 ವರ್ಷ. ನೈಟಿ ಹಾಕೊಳ್ಳೋಣ ಅಂತ ನೋಡ್ತೀನಿ, ನೈಟಿನೇ ಇಲ್ಲ. ಯಾವುದೋ ಒಂದು ಯೋಚನೆಯಲ್ಲಿ ನೈಟಿ ತೊಗೊಳ್ಳೋದು ಮರೆತು ಬಿಟ್ಟಿದ್ದೀನಿ. ನಾನೇ ಬೈಕೊಳ್ಳುತ್ತಾ ನವೀನನ್ನ ಕರೆದೆ. ಬಾಗಿಲ ಬಳಿ ಬಂದ ನವೀನ ಯಾಕತ್ತಿಗೆ ಏನಾಯಿತು? ನಾನು ಒಳಗಿನಿಂದ ನವಿ ಸ್ವಲ್ಪ ಬೀರುವಿನಲ್ಲಿ ನನ್ನ ನೈಟಿ ತೆಗೆದುಕೊಡು. ನವೀನ ಸರಿ ಅದಕ್ಕೆ ಅಂತ ಹೋಗಿ ನೈಟಿ ತಂದು ಅದಕ್ಕೆ ತಗೊಳ್ಳಿ ಎಂದ. ನಾನು ಬಚ್ಚಲಿನ ಬಾಗಿಲು ಸ್ವಲ್ಪ ಬಾಗಿಲು ತೆಗೆದಾಗ ಅದರ ಹಿಂದೆ ನಿಲ್ಲಲು ಜಾಗ ಇಲ್ಲದೆ ಪರಾಡ್ತಾ ಇದ್ದೀನಿ. ಆಗ್ತಾನೆ ಇಲ್ಲ ಅಲ್ಲಿ ಆ ಸ್ಪೇಸಲ್ಲಿ ನಿಂತ್ಕೊಳ್ಳೋಕೆ. ಹಾಗೋ ಹೀಗೋ ಮಾಡಿ ಕೊನೆಗೆ ಏನೇನೋ ಮಾಡೋಕ್ಕೋಗಿ ಪಟಾರನೆ ಬಿದ್ದೆ. ಆಗ ಬಾಗಿಲು ತೆಗೆದುಕೊಂಡಿತ್ತು. ಕೆಳಗೆ ನಾನು ಬಿದ್ದದನ್ನು ನವಿ ನೋಡ್ದ. ತಕ್ಷಣ ಹತ್ತಿರ ಬಂದು ನನ್ನನ್ನು ಹೆತ್ತ. ಪೂರ್ತಿ ಇದ್ದ ನನ್ನನ್ನು ಎತ್ತುವಾಗ ಎಲ್ಲೆಲ್ಲಿ ಹಿಡಿದು ಎತ್ತಿದ್ದೋ ಆ ದೇವರಿಗೆ ಗೊತ್ತು. ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ನಾನು ಆಗಿದ್ದೆ, ಸರಿಯಾಗಿ ಬಿದ್ದಿದ್ದೆ, ಸರಿಯಾಗಿ ಪೆಟ್ಟು ಬಿದ್ದಿತ್ತು, ಜಾರಿ ಬಿದ್ದೆ ಹೊರತು ಏನೂ ಆಗಿಲ್ಲ. ಎದ್ದು ನವಿ ಕಡೆ ನೋಡಿದೆ. ಅವನದೆಲ್ಲ ತೆರೆದಿತ್ತು. ಅವನ ಕಣ್ಮುಂದೆ ನನ್ನನ್ನು ಹಿಡಿದೇ ಇತ್ತು. ಆದರೆ ಅವನ ನೈಟಿ ಇರಲಿಲ್ಲ. ನೈಟಿ ಬಾಗಿಲ ಬಳಿ ಬಿದ್ದಿತ್ತು. ತಕ್ಷಣ ನಾನು ಹೋಗಿ ನೈಟಿ ತಕ್ಕೊಂಡು ಅವನ ಮುಂದೆನೇ ಹಾಕ್ಕೊಂಡೆ. ಅಲ್ಲಿವರೆಗೂ ಅವನು ನನ್ನನ್ನು ಕರೆಸ್ಕೊಂಡು ನೋಡ್ತಾ ಇದ್ದ. ನೈಟಿ ಹಾಕ್ಕೊಂಡು ಅವನನ್ನೇ ನೋಡುತ್ತಾ ನಾನು, ಹೇ ನವಿ, ಏನೋ ಹಾಗೆ ನೋಡ್ತಾ ಇದೆಯಾ, ನನಗೊಂಥರ ಆಗ್ತಿದೆ, ಪ್ಲೀಸ್ ನೀನು ಹಾಗೆಲ್ಲ ನೋಡಬೇಡ ಅಂತ ಹೇಳ್ತಾ ಇದ್ದೆ. ಅವನಿಗೂ ಪಾಪ ತಕ್ಷಣಕ್ಕೆ ಮಾತೆ ಬರೋಕ್ಕಾಗಲಿಲ್ಲ. ಗಂಟಲು ಒಣಗೋಕೆ ಶುರುವಾಯಿತು. ತೇವ ಮಾಡ್ಕೊಳ್ತಾ ಅದು ಸಾರಿ ಅದಕ್ಕೆ ಏನಿಲ್ಲ ಅದಕ್ಕೆ ಸಾರಿ ಅಂತಾನೆ ಹೇಳ್ತಾ ಇದ್ದ. ನಾನು ಓಕೆ ನೋಡಿದಾಗೋಯ್ತು. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಪ್ಲೀಸ್ ಹಾಕಿದಾಗೋಯ್ತು, ಬೈ ಮಿಸ್ಸಾಗಿದ್ದು, ಯಾರಿಗೂ ಹೇಳೋಕೆ ಹೋಗಬೇಡ, ಮನಸ್ಸಲ್ಲಿ ಇಟ್ಕೋಬೇಡ ಅಂತ ಹೇಳಿದೆ. ನವೀನ್ ಅಯ್ಯೋ ಇಲ್ಲ ಅದಕ್ಕೆ, ನಾನು ಹಾಗೆಲ್ಲ ಮಾಡಲ್ಲ, ನಮ್ಮ ಅದಕ್ಕೆ ಮರ್ಯಾದೆ ನಾನೇ ಕಳಿತೀನ ಅಂತ ನನ್ನ ಮೇಲಿಂದ ಕೆಳಗೆ ನೋಡ್ತಾ ಇದ್ದ. ನಾನು ಸರಿ ನವಿ, ಸ್ವಲ್ಪ ಕೆಲಸ ಆಯಿತಾ, ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡು ಬರ್ತೀನಿ. ನಾವೇನ ಸರಿ ಅಂತ ಮಾರ್ಕೆಟಿಗೆ ಹೋದ. ಅವನ ಕಣ್ಣುಗಳಿಂದ ತಪ್ಪಿಸ್ಕೊಂಡ. ಖುಷಿ ಆಯಿತು. ಅವನು ಆಚೆ ಹೋಗುತ್ತಲೇ ಹಾಸಿಗೆ ಮೇಲೆ ಕೂತು ರೆಡಿ ಆಗೋಕ್ಕೆ ಶುರುವಾದನು. ನನಗೆ ಏನು ಮಾಡೋದು ಅಂತಲೂ ತಿಳಿತಾ ಇರಲಿಲ್ಲ, ಏನಾಗ್ತದೆ ಅಂತಲೂ ಗೊತ್ತಾಗ್ತಿಲ್ಲ. ಯೋಚಿಸ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗಳಿದ್ದಾಳಲ್ಲ, ಅವಳು ಬಂದಳು. ಮತ್ತು ನಾನು ಮಗಳ ಜೊತೆಯಲ್ಲಿ ಫುಲ್ ಹ್ಯಾಪಿಯಾಗಿ ಮಾತಾಡ್ತಾ ಫುಲ್ಲು ಖುಷಿಯಾಗಿ ಆ ಒಂದು ಕ್ಷಣವನ್ನು ಮರೆಯೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಯಾಕಂದರೆ ನನ್ನ ಕ್ಷಣಗಳನ್ನು ನೆನಪಿಸ್ಕೊಳ್ದಾಗ ಜಸ್ಟ್ ಡಿಸ್ಟರ್ಬ್ ಅಷ್ಟೇ ಅಲ್ಲ, ಅದು ಮತ್ತೆ ಬೇಕು, ಅದನ್ನು ಕ್ರಿಯೇಟ್ ಮಾಡಬೇಕು. ಮತ್ತು ಎಲ್ಲಿಲ್ಲದ ಆಸೆಗಳು ನನ್ನಲ್ಲಿ ಉದ್ಭವ ಆಗ್ತಿದ್ವು. ಅದೇ ಕಾರಣಕ್ಕೆ ಅದನ್ನು ನಾನು ತಡೀತಾ ಇದ್ದೆ. ಮನೆ ಕೆಲಸ ಮಾಡೋಕ್ಕೆ ಹೊರಟೆ. ನವಿ ತಂದ ತರಕಾರಿ ಹಾಕಿ ಅಡುಗೆ ಕೂಡ ಮಾಡಿದೆ. ಎಲ್ಲರೂ ಊಟ ಕೂಡ ಮಾಡಿದ್ವಿ. ನನ್ನ ಮಗಳು ಬೇಗನೆ ಮಲಗಿಬಿಟ್ಲು ಕೂಡ. ರಾತ್ರಿ 9:30 ಆಗಿತ್ತು. ಲೈಟ್ಸ್ ಆಫ್ ಮಾಡಿ ಮತ್ತೆ ನವಿ ಟಿ ವಿ ನೋಡ್ತಾ ಇದ್ದ. ಇಬ್ಬರು ಸೈಲೆಂಟಾಗೇ ಇದ್ವಿ. ನವಿ ಬರೀ ಸುತ್ಕೊಂಡಿದ್ದ. ಆ ಕೆಳಗೆ ಏನೂ ಆಗಿಲ್ಲ ಅಂತ ನನಗೆ ಗೊತ್ತಿತ್ತು. ಅದನ್ನು ನೆನೆಸ್ಕೊಂಡಾಗ ಮತ್ತೆ ನನಗೆ ಒದ್ದೆ ಆಯಿತು. ನನ್ನಲ್ಲಿ ಆಸೆ ಹೋಗ್ತಿತ್ತು. ಗಂಡ ತೀರಿ ಹೋದ್ಮೇಲೆ ಏನಂತ ಮುಚ್ಚಿ ಹೋದಂತಾಗಿತ್ತು. ಆದರೆ ಈಗ ಅದು ತೆರೆದುಕೊಂಡು ಸೋರಲು ಆರಂಭಿಸ್ತು. ಆದರೆ ನನಗೆ ಏನು ಬೇಕು ಅಂತ ಅನ್ನಿಸ್ತಿದೆ. ಮಂಚದ ಮೇಲಿಂದ ನವೀನನ್ನು ನೋಡ್ತಿದ್ದೆ. ಅವನನ್ನು ನೋಡಿ ನನಗೆ ಏನೇನೋ ಆಗ್ತದೆ. ಏನೇ ಆಗಲಿ ನನ್ನ ಸುಖ ಪಡೆಯೋಕೆ ನವಿ ಜೊತೆ ಮಾಡ್ಕೊಳ್ಳೋದು ಆ್ಯಕ್ಚುಲಿ ನಿಜವಾಗ್ಲೂ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಿತ್ತು. ಯಾರಿಗೂ ಗೊತ್ತಾಗಲ್ಲ ಅಂತಲೂ ಅನ್ನಿಸ್ತಿತ್ತು. ಬಟ್ ಅವನಿಗೆ ಯಾಕೆ ಸೋತೆ ಅಂದರೆ ಜಸ್ಟ್ ಅವ್ನು ಬ್ಯೂಟಿಫುಲ್ ಆಗಿದ್ದಾನೆ ಅಂತ ಅಲ್ಲ, ಅವನ ನೇಚರ್, ಅವನ ಗುಣ, ಅವನ ಪ್ರೀತಿ, ಅವನ ನಡವಳಿಕೆಗೆ ನಾನು ನಿಜವಾಗ್ಲೂ ಸೋತು ಹೋದೆ. ಆದರೆ ಹೇಗೆ ಮುಂದುವರಿಯೋದು ಅಂತಲೇ ಯೋಚಿಸ್ತಿದೆ ನಾನು. ನವಿ ಮಲಗಿದೆಯಾ? ನವೀನ್ ಇಲ್ಲ ಅದಕ್ಕೆ. ಯಾಕೆ? ನಾನು ನವಿ ಸ್ವಲ್ಪ ಮೂಗು ತಂದು ಕೊಡ್ತೀಯಪ್ಪ. ಅದೇ ಬೆಳಗ್ಗೆ ಬಿದ್ದನಲ್ಲ, ತುಂಬ ಪೇನ್ ಆಗ್ತಿದೆ, ಅದು ಆಗ್ತಾಯಿಲ್ಲ. ನವೀನ್ ಯಾಕದಕ್ಕೆ, ಏನಾಯಿತು, ಅಷ್ಟೊಂದು ನೋವುತ್ತಿದೆಯಾ ಅಂತ ಎದ್ದು ಕುಳಿತ. ನಾನು ಕಾಣೋ ಆಗಲೇ ಬಿದ್ದನಲ್ಲ, ಸರಿಯಾಗಿ ಬಿದ್ದೆ. ಸ್ವಲ್ಪ ಮಟ್ಟಿಗೆ ನೋವು ಆಗ್ತಾನೇ ಇದೆ. ಮಲಗಿದ್ರೂ ಕೂಡ ಅದು ಪೇನ್ ಕಮ್ಮಿ ಆಗ್ತಿಲ್ಲ. ನವೀನ್ ಹೌದಾ ಅದಕ್ಕೆ, ಜಾಸ್ತಿ ನೋವಾಗ್ತಿದೆಯಾ? ಎಲ್ಲಿ ನೋವಾಗ್ತಿದೆ? ಡಾಕ್ಟರ್ ಹತ್ರ ಹೋಗೋಣ. ನೀವು ಹೀಗೆ ಇದ್ದರೆ ಹೇಗೆ ಮಾಡೋದು? ನಾನು ಮಂಡಿ ಮೇಲೆ ಹತ್ತಿರ ಯಾಕೋ ತುಂಬ ನೋವು ಅನಿಸುತ್ತೆ ಕಣೋ, ಬಹುಶಃ ಕಲ್ಲು ಹೊಡೆದಿದೆ ಅನಿಸುತ್ತೆ. ಹಾಗಾಗಿ ಸರಿ ಅಂತ ನವಿ ಎದ್ದು ಮೂಗು ತಂದು ಕೊಟ್ಟ. ನಾನು ಎದ್ದು ಹಾಸಿಗೆ ಮೇಲೆ ಕೂತು ನವಿ ಕೆಳಗೆ ಕೂತಿದ್ದ. ನಾನು ಮೂಗು ತೊಗೊಂಡು ಹಚ್ಚತೊಡಗಿದ್ದೆ. ಸೊ ಯಾಕಂದರೆ ಒಂಥರ ಫೀಲಿಂಗ್, ಕಸಿರಿಸಿ ಫೀಲಿಂಗ್. ಮೊದಲನೇದು ನನ್ನ ಮೈದಾನ ಯಾವುದೇ ಹುಡುಗಿನ ಲವ್ ಮಾಡಿಲ್ಲ ಅಥವಾ ಯಾವುದೇ ಹೆಂಗಸಿನ ಸಹವಾಸ ಇಲ್ಲ. ಸೊ ಒಂದು ಹೆಣ್ಣಿನ ಸಂಘದಲ್ಲಿ ಪಳಗಿದ್ದಾನೆ ಅಥವಾ ಒಂದು ಹೆಣ್ಣು ಗೊತ್ತು ಅಂದರೆ ಅದು ನಾನು ಮಾತ್ರ. ಅವನಿಗೂ ಏನೋ ಒಂಥರ ಆಸೆ. ನನ್ನ ಓರೆಗಣ್ಣಲ್ಲಿ ನವೀನ ನೋಡ್ತಿದ್ದ. ಅವನ ಸಾಮಾನು ಎದ್ದು ಹಾರಾಡ್ತಿರೋದು ನನಗೆ ಗೊತ್ತಾಯಿತು. ನವೀನ ಅದಕ್ಕೆ ಜಾಸ್ತಿ ನೋವಾಗ್ತಿದೆಯಾ? ನಾನು ಅವನನ್ನು ನೋಡುತ್ತಾ ಹ್ಞೂ ಆಯ್ತು. ನವಿ ಸ್ವಲ್ಪ ನೋವು ಆಗ್ತದೆ, ಬಟ್ ಪೇನೇ ಕಮ್ಮಿ ಆಗ್ತಿಲ್ಲ.
ನವೀನ್ ಅತ್ತಿಗೆ ನಾನು ನಿಮಗೆ ಇದು ಮಾಡಿಕೊಡ್ಲಾ? ನಾನು ಫುಲ್ ಖುಷಿ ಆಯಿತು, ಇದೇ ಸರಿ ಅಂತ ಅಂದ್ಕೊಂಡು ನಾನು ಸರಿ ಮೆಲ್ಲಗೆ ಅಂದೆ. ನವೀನ ಹತ್ರ ಬಂದು ಕುಳಿತಾ ಸ್ವಲ್ಪ ಮೂಗು ಹಚ್ಕೊಂಡು, ಅಪ್ಪ ನನಗೆ ಕರೆಂಟ್ ಶಾಕ್ ಹೊಡೆದಂಗೆ ಆಯಿತು ನಿಜವಾಗ್ಲೂ ಆ್ಯಕ್ಚುಲಿ. ಆದರೂ ಏನು ಮಾಡೋಕ್ಕಾಗಲ್ಲ. ನವೀನ್ ಅದಕ್ಕೆ ಹೇಗೆ ಅನ್ನಿಸ್ತಿದೆ ಕೆಲಸ? ಏನು ಸಮಾಚಾರ? ಏನು ಕೆಲಸ ಎಲ್ಲ ಆರಾಮಿದೆಯಾ ಹೋಗೋ ಕಡೆ ಅಂತ ಏನೇನೋ ಕೇಳೋಕ್ಕೆ ಶುರು ಮಾಡಿ. ಯಾಕಂದರೆ ಅವ್ರು ಪೇನ್ ಮರೆಸ್ಬೇಕಿತ್ತು ಅವನು. ಅದಕ್ಕೆ ನಿಜವಾಗ್ಲೂ ಅವ್ನ ಮಾತಿನಲ್ಲಿ ಅವ್ನ ಪ್ರೀತಿಲಿ ಎಲ್ಲನೂ ಜಾದೂ ಇದೆ ಅಂತ ನನಗನ್ಸೋಕ್ಕೆ ಶುರು ಆಯಿತು. ನಾನು ಅವನ ಮುಖ ನೋಡುತ್ತಾ, ಹಾಂ ಎಲ್ಲ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಮೇಲೆ ನವಿ, ತುಂಬ ಪೇನ್ ಆಗ್ತಿದೆ, ತಡೆಯೋಕ್ಕಾಗ್ತಿಲ್ಲ ನವಿ ಅಂತ ನನ್ನ ನೋಡ್ತಾ ಇದ್ದಾನೆ ಅವನು. ನಾನು ಚೆನ್ನಾಗಿ ನವಿ, ಚೆನ್ನಾಗಿ ಮಾಡ್ತಿದ್ಯಾ ಅಂತ ನವಿ ನನ್ನ ನೋಡುತ್ತಾ ಮೆಲ್ಲನೆ ಸ್ಮೈಲ್ ಕೂಡ ಮಾಡ್ತಿದ್ದ. ಮತ್ತು ನವಿ ಇನ್ನೂ ಸ್ವಲ್ಪ ಮತ್ತೆ ಬೇರೆ ಮೇಲೆ ಅಂತ ಹೇಳ್ತಿದ್ದೆ. ನವಿ ಮಾತ್ರ ನನ್ನನ್ನೇ ನೋಡ್ತಾ ಇದ್ದ. ಆ್ಯಕ್ಚುಲಿ ಅವನ ಒಂದೊಂದು ಸ್ಪರ್ಶ ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದೆ. ಪ್ರತಿದಿನ ಇವನ ಈ ಒಂದು ಬಾಂಡಿಂಗ್ ಅಥವಾ ಸ್ಪರ್ಶ ಏನಿದೆ, ಜೊತೆಯಲ್ಲೇ ಇರಬೇಕು ಅವನು ಅನ್ನೋ ಥರ ಫೀಲಿಂಗ್ ಶುರುವಾಗೋಯಿತು. ಅವನನ್ನು ನಾನು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಯಾಕದಕ್ಕೆ ನೋಡಬಾರ್ದಾ? ನಾನು ಸ್ಮೈಲ್ ಮಾಡುತ್ತಾ, ಇಲ್ಲ ನೋಡ್ತಾ ಇದೆಯಲ್ಲ ಮತ್ತೆ ನೋಡ್ತಾ ಇದೆಯಾ? ನನಗೆ ಅದಕ್ಕೆ ಆಗಲೇ ಗಾಬರಿಯಾಗಿ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಸ್ವಲ್ಪ ನಾಚಿಕೆ ಆಗೋಯಿತು, ಟೆನ್ಷನ್ ಬೇರೆ ಆಗೋಯಿತು. ಹಾಗಾಗಿ ಮೈಂಡು ಒಂದು ಕಡೆ ಇರಲಿಲ್ಲ. ಅದಕ್ಕೆ ಈಗ ನೋಡ್ಬೇಕನ್ನಿಸ್ತಿದೆ. ನೋಡ್ಲಾ? ನಾನು ಕಳ್ಳ, ನಾಚಿಕೆ ಆಗಲ್ವಾ ನಿನಗೆ? ಏನು ಮಾತಾಡ್ತಿದ್ಯಾ? ಅದಕ್ಕೆ ಜೊತೆ ಹೀಗೆಲ್ಲ ಮಾತಾಡ್ತಾರೇನೋ ಅಂತ ಹೇಳ್ತಿದ್ದೆ. ಹೌದು ಅದಕ್ಕೆ ನಾಚಿಕೆ ಆಗ್ತಿದೆ ನನಗೆ, ನಾನು ನಾಚಿಕೆ ಹೋಗೋ ಹಾಗೆ ಏನಾದರೂ ಮಾಡಿ ಅಂತ ನನ್ನ ಮುಟ್ಟ ನವಿ ನನಗೆ ತೋರಿಸ್ತಾ. ನಾನು ಫುಲ್ ನಾಚಿಕೆ ಆಗೋಯಿತು. ಆದರೂ ಕೂಡ ಎಲ್ಲವನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅವನ ಜೊತೆ ಮೂವ್ ಆಗಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡೆ. ಅವನು ಕೂಡ ಅಷ್ಟೇ ನನ್ನನ್ನು ಎಲ್ಲವನ್ನು ಮರೆತು ನನ್ನನ್ನು ಒಬ್ಬ ಸ್ನೇಹಿತೆಯಾಗಿಯೋ ಒಂದು ಹೆಣ್ಣಾಗಿಯೋ ಅಷ್ಟೇ ನೋಡ್ದ. ನಾನು ಅಷ್ಟೇ ಅವನನ್ನು ಮೈದುನನಾಗಿ ಎಲ್ಲಿ ಮಾತ್ರ ನೋಡಿ ನಾವಿಬ್ಬರೂ ಕೂಡ ಒಂದಾದ್ವಿ. ಈ ಕಥೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.